ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೊಡಲಿಯಿಂದ ಕಡಿದ ಮರ ಮತ್ತೆ ಮತ್ತೆ ಚಿಗುರಬಹುದೇನೋ, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದು ತುಂಬಾ ಕಷ್ಟ. ಎತ್ತಿ ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗೋದು ಕೈಯಲ್ಲಿದ್ದದ್ದು ಕಲ್ಲಲ್ಲ, ವಜ್ರ ಅಂತ. ಸರಿಯಿಲ್ಲದ ಜಾಗ ಮತ್ತು ಸರಿಯಲ್ಲದ ಜನರಿಂದ ಸರಿಯಾದ ಸಮಯಕ್ಕೆ ಹೊರಗೆ ಬರೋದು ಕೂಡ ದೇವರ ಚಿತ್ತವೇ ಸರಿ. ಲೈಫ್ ಚೇಂಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಜೊತೆಲಿರೋರು ಮಾತ್ರ ಚೇಂಜ್ ಆಗ್ತಾರೆ. ಸಂಬಂಧ ಉಳಿಯುವುದಾದ್ರೆ ನೀನೇ ತಲೆಬಾಗು, ಪ್ರತಿ ಬಾರಿ ನೀನೇ ತಲೆಬಾಗುವುದಾದ್ರೆ ಆ ಸಂಬಂಧವನ್ನೇ ಬಿಟ್ಟು ಬಿಡು. ಯಾವಾಗ ನಮ್ಮ ತಪ್ಪನ್ನು ನಾವೇ ತಿದ್ದಿಕೊಳ್ಳಲು ಪ್ರಯತ್ನ ಪಡ್ತೇವೋ ಆಗ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದೊಂದ್ಸಾರಿ ಒಂಟಿಯಾಗಿರೋದೇ ಒಳ್ಳೇದು ಅನಿಸುತ್ತೆ, ಯಾಕಂದ್ರೆ ಯಾರ ಮಾತಿಗೂ ಬೇಜಾರು ನೋವು ಪಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಮ್ಮಿಂದ ಯಾರು ಕೂಡ ಬೇಜಾರಾಗುವ ಸ್ಥಿತಿ ಬರೋದಿಲ್ಲ. ಸತ್ಯದ ಬಡತನವಿದ್ದರೂ ಪರವಾಗಿಲ್ಲ, ಆದರೆ ಸುಳ್ಳಿನ ಶ್ರೀಮಂತಿಕೆ ಬೇಡ. ಇನ್ನೊಬ್ಬರ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇಲ್ಲ ಅಂದಮೇಲೆ ನಾವೇ ಅವರಿಂದ ಮೌನವಾಗಿ ದೂರ ಇರೋದು ಒಳ್ಳೆಯದು. ಇದರಿಂದ ನಮಗೆ ಮರ್ಯಾದೆ, ಅವರಿಗೆ ನೆಮ್ಮದಿ ಎರಡೂ ಸಿಗುತ್ತೆ. ಎಲ್ಲಿಯ ತನಕ ನಿಮ್ಮ ಯೋಚನೆಗಳು ಒಳ್ಳೆಯದಿರುತ್ತದೆಯೋ ಅಲ್ಲಿಯ ತನಕ ಶ್ರೇಷ್ಠತೆಯ ಫಲ ನಿಮ್ಮದಾಗ್ತದೆ. ಜೀವನದಲ್ಲಿ ನಟಿಸುವುದನ್ನು ಕಲಿಯದಿದ್ದರೂ ನಟಿಸುವವರನ್ನು ಗುರುತಿಸುವುದನ್ನು ಕಲಿಬೇಕು, ಇಲ್ಲದಿದ್ರೆ ಕಷ್ಟವಾಗ್ತದೆ. ಮನಸ್ಸು ಒಮ್ಮೆ ಕಲ್ಲಾದ್ರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಜೀವನ ಅಂದ್ರೆ ನನ್ನ ಪ್ರಕಾರ ಸೊಕ್ಕು ತೋರಿಸುವ ಜನರ ನಡುವೆ ನಕ್ಕು ಬಾಳುವುದೇ ಜೀವನ. ಯಾರೆಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು, ನಾವು ನಮ್ಮ ಸ್ವಾಭಿಮಾನ ಬಿಡಬಾರ್ದು. ಯಾಕಂದ್ರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರ ಒಳ್ಳೆಯ ಬದುಕು ನಮ್ಮದಾಗಬಾರ್ದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.